ಎಲ್ಲರಿಗೂ ನಮಸ್ಕಾರ. 7ನೇ ತರಗತಿಯ ಕಾಡುಗಳು ನಮ್ಮ ಜೀವನಾಡಿ ಅಧ್ಯಾಯದ ಕುರಿತಾದ ಯೋಜನೆ ಆಧಾರಿತ ಕಲಿಕೆಯ ವಿಡಿಯೋ ಮಾರ್ಗದರ್ಶಿಗೆ ನಿಮಗೆ ಸ್ವಾಗತ. ಈ ಯೋಜನೆ ಆಧಾರಿತ ಕಲಿಕೆಯನ್ನು ನಿರ್ವಹಿಸಲು ವಿದ್ಯಾರ್ಥಿಗಳಿಗೆ ಹೇಗೆ ಮಾರ್ಗದರ್ಶನ ನೀಡಬೇಕು ಎಂಬುದರ ಕುರಿತು ನಾವು ಚರ್ಚಿಸಲಿದ್ದೇವೆ. ಜೊತೆಗೆ ಕಾಡುಗಳ ಮಹತ್ವದ ಬಗ್ಗೆ ಅರ್ಥ ಮಾಡಿಕೊಳ್ಳುವಾಗ ವಿಮರ್ಶಾತ್ಮಕ ಚಿಂತನೆ ಮತ್ತು ಸೃಜನಶೀಲತೆದಂತಹ 21ನೇ ಶತಮಾನದ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಪಿಬಿಎಲ್ ಹೇಗೆ ಬೆಳೆಸುತ್ತದೆ ಎಂಬುದನ್ನು ಸಹ ನಾವು ನೋಡೋಣ. ಈ ಪಿಬಿಎಲ್ ಅನ್ನು ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಸಾಧಿಸಲಿರುವ ಕಲಿಕಾ ಫಲಗಳು ಹೀಗಿವೆ. ಈ ಪಿಬಿಎಲ್ ನಮಗೆ ಕಾಡು ಏಕೆ ಮುಖ್ಯವಾಗಿದೆ ಮತ್ತು ನಾವು ಅದನ್ನು ಸಂರಕ್ಷಿಸುವ ಅಗತ್ಯವಿದೆಯೇ ಎಂಬ ಅನ್ವೇಷಕ ಪ್ರಶ್ನೆಯಿಂದ ಪ್ರಾರಂಭವಾಗುತ್ತದೆ. ಈ ಪ್ರಶ್ನೆಯು ವಿದ್ಯಾರ್ಥಿಗಳಲ್ಲಿ ಕುತೂಹಲವನ್ನು ಉಂಟುಮಾಡುತ್ತದೆ ಮತ್ತು ಅವರನ್ನು ಅವಲೋಕಿಸಲು, ವಿಶ್ಲೇಷಿಸಲು ಮತ್ತು ಪರಿಕಲ್ಪನೆಗಳಿಗೆ ಸಂಬಂಧ ಕಲ್ಪಿಸಲು ಪ್ರೇರೇಪಿಸುತ್ತದೆ. ಇದು ಆರಂಭದಿಂದಲೇ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸಲು ನೆರವಾಗುತ್ತದೆ. ಮೊದಲ ಚಟುವಟಿಕೆಯಲ್ಲಿ ಕಾಡಿನಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ನಾವು ಬಳಸುವ ಉತ್ಪನ್ನಗಳನ್ನು ಯೋಚಿಸಲು ವಿದ್ಯಾರ್ಥಿಗಳಿಗೆ ತಿಳಿಸಿ. ನಂತರ ಮನೆ ಅಥವಾ ಶಾಲೆಯಲ್ಲಿ ಉಪಯೋಗಿಸುವ ಕಾಡಿನಿಂದ ಪಡೆದ ಉತ್ಪನ್ನಗಳನ್ನು ನೀಡಿರುವ ಕೋಷ್ಟಕದಲ್ಲಿ ಪಟ್ಟಿ ಮಾಡಲು ಮಾರ್ಗದರ್ಶನ ನೀಡಿ. ಸಾಧ್ಯವಾದರೆ ಅವುಗಳನ್ನು ಹೇಗೆ ಬಳಸುತ್ತೇವೆ ಎಂಬುದನ್ನು ತಿಳಿಸಲು ಹೇಳಿ. ಒಂದು ಉದಾಹರಣೆಯನ್ನು ನೀಡಲಾಗಿದೆ. ನೀಡಲಾದ ಕೋಷ್ಟಕವನ್ನು ಭರ್ತಿ ಮಾಡಿದ ನಂತರ ಕೋಷ್ಟಕದಲ್ಲಿ ತುಂಬಿದ ಅಂಶಗಳನ್ನು ಆಧರಿಸಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಲು ತಿಳಿಸಿ. ಈ ಚಟುವಟಿಕೆಯ ಮೂಲಕ ವಿದ್ಯಾರ್ಥಿಗಳಿಗೆ ಕಾಗದ, ಹಣ್ಣುಗಳು, ಔಷಧಿಗಳು ಮತ್ತು ಮರದಂತಹ ದೈನಂದಿನ ಸಂಪನ್ಮೂಲಗಳು ಅರಣ್ಯಗಳಿಂದ ಬರುತ್ತವೆ ಎಂಬುದನ್ನು ಅವರು ಅರಿತುಕೊಳ್ಳುತ್ತಾರೆ. ಹಾಗೆಯೇ ಅವರಲ್ಲಿ ಅವಲೋಕನ ಮತ್ತು ವಿಮರ್ಶಾತ್ಮಕ ಚಿಂತನೆ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಎರಡನೇ ಚಟುವಟಿಕೆಯ ಮೊದಲನೇ ಭಾಗದ ಚಟುವಟಿಕೆಯಲ್ಲಿ ಕಾಡಿನ 5 ಪರೋಕ್ಷ ಉಪಯೋಗಗಳನ್ನು ಮತ್ತು ಅವುಗಳು ಹೇಗೆ ಉಪಯೋಗಕಾರಿಯಾಗಿವೆ ಎಂಬುದನ್ನು ವಿದ್ಯಾರ್ಥಿಗಳು ಯೋಚಿಸುತ್ತಾರೆ. ಉದಾಹರಣೆಗೆ ವಾಯು ಶುದ್ಧೀಕರಣ, ಔಷಧೀಯ ಸಸ್ಯಗಳು, ಪರಿಸರ ಸಮತೋಲನ ಇತ್ಯಾದಿಗಳು. ನಂತರ ನೀಡಿರುವ ಕೋಷ್ಟಕದಲ್ಲಿ ಪಟ್ಟಿ ಮಾಡಲು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ. ಈ ಚಟುವಟಿಕೆಯಲ್ಲಿ ಉಪಯೋಗಗಳನ್ನು ಗುರುತಿಸುವಾಗ ವಿಮರ್ಶಾತ್ಮಕ ಚಿಂತನೆ ಬಲಗೊಳ್ಳುತ್ತದೆ. ಎರಡನೇ ಭಾಗದ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು 3 ತಟ್ಟೆ ಅಥವಾ ಟ್ರೇ ತೆಗೆದುಕೊಂಡು ಮೊದಲನೇ ಟ್ರೇ ಅಥವಾ ತಟ್ಟೆಯಲ್ಲಿ ಅದರ ಅಂಚಿನವರೆಗೆ ಮಣ್ಣನ್ನು ತುಂಬಿಸಿ ಹುಲ್ಲಿನ ಅಥವಾ ಕೊತ್ತಂಬರಿ ಬೀಜಗಳನ್ನು ಅಥವಾ ಯಾವುದಾದರೂ ಹುಲ್ಲಿನ ಸಸಿಗಳನ್ನು ನೆಟ್ಟು ಬಿಸಿಲಿನಲ್ಲಿಟ್ಟು ನಿಯಮಿತವಾಗಿ ನೀರನ್ನು ಹಾಕಲು ಹೇಳಿ. ಹೆಚ್ಚಾದ ನೀರು ಹರಿಯಲು ಅದರ ಬದಿಯಲ್ಲಿ ಸೂಜಿ ಬಳಸಿ ರಂಧ್ರಗಳನ್ನು ಮಾಡುವಂತೆ ತಿಳಿಸಿ. ಹುಲ್ಲನ್ನು ಸುಮಾರು 1/4 ಇಂಚು ಬೆಳೆಸಿದ ನಂತರ, ಅಂದರೆ ಸುಮಾರು 1 ವಾರದ ನಂತರ ಪ್ರಯೋಗವನ್ನು ಮಾಡಲು ತಿಳಿಸಿ. ಪ್ರಯೋಗದ ಸಮಯದಲ್ಲಿ ಮೊದಲ ಟ್ರೇಯಲ್ಲಿನ ಹುಲ್ಲು ತೇವವಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯ. ಎರಡನೇ ಟ್ರೇಯಲ್ಲಿ ಅದರ ಅಂಚಿನವರೆಗೆ ಮಣ್ಣನ್ನು ತುಂಬಿಸಿ ಮತ್ತು ಹೆಚ್ಚಾದ ನೀರು ಹರಿಯಲು ಅದರ ಬದಿಯಲ್ಲಿ ರಂಧ್ರಗಳನ್ನು ಮಾಡುವಂತೆ ತಿಳಿಸಿ. ಸ್ವಲ್ಪ ಹುಲ್ಲು ತೆಗೆದುಕೊಂಡು ಅದನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ತಟ್ಟೆಯ ಮೇಲ್ಭಾಗದಲ್ಲಿ ಹುಲ್ಲನ್ನು ಸಿಂಪಡಿಸಲು ಮಾರ್ಗದರ್ಶನ ನೀಡಿ. ಮೂರನೇ ಟ್ರೇ ಅಥವಾ ತಟ್ಟೆಯಲ್ಲಿ ಅದರ ಅಂಚಿನವರೆಗೆ ಮಣ್ಣನ್ನು ತುಂಬಿಸಿ ಮತ್ತು ಹೆಚ್ಚಾದ ನೀರು ಹರಿಯಲು ಅದರ ಬದಿಯಲ್ಲಿ ರಂಧ್ರಗಳನ್ನು ಮಾಡಲು ಹೇಳಿ. ಪ್ಲಾಸ್ಟಿಕ್ ಲೋಟದ ಕೆಳಭಾಗದಲ್ಲಿ ಸುಮಾರು 5-6 ರಂಧ್ರಗಳನ್ನು ರಚಿಸಲು ತಿಳಿಸಿ. ಇದು ಮಳೆ ಸುರಿಸುವ ಸಾಧನವಾಗುತ್ತದೆ. ನಂತರ ಮಣ್ಣಿನಿಂದ ತುಂಬಿದ ಎಲ್ಲಾ ತಟ್ಟೆಗಳನ್ನು ನೀರು ರಂಧ್ರದಿಂದ ಹರಿಯುವ ಹಾಗೆ ಓರೆಯಾಗಿ ಇರಿಸಲು ತಿಳಿಸಿ. ರಂಧ್ರಗಳನ್ನು ಕೈಯಿಂದ ಮುಚ್ಚುವ ಮೂಲಕ ರಂಧ್ರವಿರುವ ಲೋಟಕ್ಕೆ ನೀರನ್ನು ತುಂಬಿಸಿಕೊಂಡು ರಂಧ್ರಗಳಿರುವ ಲೋಟವನ್ನು ಓರೆಯಾಗಿ ತಟ್ಟೆಯಿಂದ ಸುಮಾರು 10 ಸೆಂಟಿಮೀಟರ್ ಎತ್ತರದಲ್ಲಿ ಇರಿಸಲು ತಿಳಿಸಿ. ಮಳೆ ಹನಿಗಳನ್ನು ಅನುಕರಿಸುವ ಹಾಗೆ ಮಣ್ಣಿನ ಮೇಲ್ಮೈನ ಮೇಲೆ ಹರಿಯುವಂತೆ ಮಾಡಲು ಹೇಳಿ. ಎಲ್ಲಾ ತಟ್ಟೆಯ ರಂಧ್ರದಿಂದ ಹೊರಬರುವ ನೀರಿನ ಬಣ್ಣ ಮತ್ತು ಪ್ರಮಾಣವನ್ನು ಸರಿಯಾಗಿ ಗಮನಿಸಲು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ. ನಂತರ ಅವರ ಅವಲೋಕನಗಳನ್ನು ಕೊಟ್ಟಿರುವ ಜಾಗದಲ್ಲಿ ಬರೆಯಲು ಮಾರ್ಗದರ್ಶನ ನೀಡಿ. ಈ ಚಟುವಟಿಕೆಯಲ್ಲಿ ನೀರು ಹಾಕಿದ ನಂತರ ಹುಲ್ಲು ಇರುವ ಮತ್ತು ಇಲ್ಲದ ಟ್ರೇಗಳ ನಡುವಿನ ವ್ಯತ್ಯಾಸಗಳು ಹಾಗೂ ಮಣ್ಣಿನ ಸವೆತ ಮತ್ತು ನೀರಿನ ಬಣ್ಣದ ಮೇಲೆ ಹುಲ್ಲಿನ ಪ್ರಭಾವದ ಬಗ್ಗೆ ವಿಶ್ಲೇಷಿಸುವಾಗ ವಿದ್ಯಾರ್ಥಿಗಳ ವಿಮರ್ಶಾತ್ಮಕ ಚಿಂತನೆ ಬಲಗೊಳ್ಳುತ್ತದೆ ಹಾಗೂ ಚಟುವಟಿಕೆಗೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸುವಾಗ ಮತ್ತು ಚಟುವಟಿಕೆಯನ್ನು ಕೈಗೊಳ್ಳುವಾಗ ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. ಮೂರನೇ ಚಟುವಟಿಕೆಯಲ್ಲಿ ನಮ್ಮ ದೇಶದ ಅರಣ್ಯ ಸಂಪನ್ಮೂಲಗಳನ್ನು ಸಂರಕ್ಷಿಸಲು ಒಂದು ಪೋಸ್ಟರ್ ತಯಾರಿಸಲು ಮಾರ್ಗದರ್ಶನ ನೀಡಿ ಮತ್ತು ಅದರಲ್ಲಿ ಸಂದೇಶಗಳು,
ಘೋಷಣೆಗಳು ಮತ್ತು ಚಿತ್ರಗಳನ್ನು ಸೇರಿಸಲು ತಿಳಿಸಿ. ಪೋಸ್ಟರ್ ಅನ್ನು ಶಾಲೆಯ ನೋಟಿಸ್ ಬೋರ್ಡ್, ತರಗತಿ ಕೊಠಡಿಗಳು ಮತ್ತು ವಿಜ್ಞಾನ ಪ್ರಯೋಗಾಲಯಗಳಲ್ಲಿ ಬಳಸಬಹುದು. ಪೋಸ್ಟರ್ ರಚಿಸುವಾಗ ವಿದ್ಯಾರ್ಥಿಗಳ ಸೃಜನಶೀಲತೆ ಕೌಶಲ್ಯ ಬಲಗೊಳ್ಳುತ್ತದೆ. ಕೊನೆಯಲ್ಲಿ ವಿದ್ಯಾರ್ಥಿಗಳು ಮತ್ತೊಮ್ಮೆ ಅನ್ವೇಷಕ ಪ್ರಶ್ನೆಗೆ ಹಿಂದಿರುಗಿ ಪಿಬಿಎಲ್ನಿಂದ ತಾವು ಕಲಿತ ಜ್ಞಾನದ ಆಧಾರದ ಮೇಲೆ ಅದಕ್ಕೆ ಉತ್ತರಿಸಲು ಪ್ರಯತ್ನಿಸುತ್ತಾರೆ. ನಿಮಗಾಗಿ ಈ ಪ್ರಶ್ನೆಗೆ ಒಂದು ಮಾದರಿ ಉತ್ತರವನ್ನು ಇಲ್ಲಿ ನೀಡಿದ್ದೇವೆ. ಅರಣ್ಯಗಳು ನಮಗೆ ಬಹಳ ಮುಖ್ಯ, ಏಕೆಂದರೆ ಅವು ನಮಗೆ ಶುದ್ಧ ಗಾಳಿ, ಆಹಾರ, ಔಷಧಿ, ಕಟ್ಟಿಗೆ ಮತ್ತು ಪ್ರಾಣಿಗಳಿಗೆ ಆಶ್ರಯ ನೀಡುತ್ತವೆ. ನಾವು ಅರಣ್ಯಗಳನ್ನು ನಾಶ ಮಾಡಿದರೆ ಪ್ರಾಣಿಗಳು ತಮ್ಮ ಆಶ್ರಯವನ್ನು ಕಳೆದುಕೊಳ್ಳುತ್ತವೆ ಮತ್ತು ಇದರಿಂದ ಕಡಿಮೆ ಮಳೆ ಹಾಗೂ ಹೆಚ್ಚು ಮಾಲಿನ್ಯದಂತಹ ಸಮಸ್ಯೆಗಳನ್ನು ಎದುರಿಸುತ್ತೇವೆ. ಈಗ ಬರುವುದು ನನ್ನ ಕಲ್ಪನೆ, ನನ್ನ ರಚನೆ ವಿಭಾಗ. ಈ ಜಾಗವು ವಿದ್ಯಾರ್ಥಿಗಳಿಗೆ ತಮ್ಮ ಆಲೋಚನೆಗಳು, ಪ್ರಶ್ನೆಗಳು ಮತ್ತು ಕಲಿಕೆಯನ್ನು ವ್ಯಕ್ತಪಡಿಸಲು ಅವಕಾಶ ನೀಡುತ್ತದೆ. ಉದಾಹರಣೆಗೆ, ಅರಣ್ಯಗಳನ್ನು ಕಡಿಯುವುದು ಮನುಷ್ಯರ ಮತ್ತು ಪ್ರಾಣಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬಂತಹ ಹೊಸ ಪ್ರಶ್ನೆಗಳನ್ನು ಬರೆದುಕೊಳ್ಳುತ್ತಾರೆ. ಇದು ಪಿಬಿಎಲ್ ಹೇಗೆ ಕುತೂಹಲಕ್ಕೆ ಪ್ರೇರಣೆ ನೀಡುತ್ತದೆ ಎಂಬುದನ್ನು ತೋರಿಸುತ್ತದೆ ಮತ್ತು ವಿದ್ಯಾರ್ಥಿಗಳ ಸೃಜನಶೀಲತೆಯನ್ನು ವೃದ್ಧಿಸುತ್ತದೆ. ಕೊನೆಯದಾಗಿ 10 ಸ್ವಮೌಲ್ಯಮಾಪನ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಗತಿಯನ್ನು ಅವಲೋಕಿಸಲು ಸಹಾಯ ಮಾಡುತ್ತವೆ. ಈ ಕಲಿಕಾ ಚಕ್ರವು ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಬೇಕಾದ 21ನೇ ಶತಮಾನದ ಕೌಶಲ್ಯಗಳನ್ನು ಅವರಿಗೆ ಒದಗಿಸುತ್ತದೆ. ಇದಿಷ್ಟು ಇವತ್ತಿನ ವಿಡಿಯೋ ಮಾರ್ಗದರ್ಶಿ. ಈ ಪಿಬಿಎಲ್ ಕೇವಲ ವಿಜ್ಞಾನದ ಬಗ್ಗೆ ಅಲ್ಲದೆ ವಿದ್ಯಾರ್ಥಿಗೆ ತಾನೊಬ್ಬ ವಿಜ್ಞಾನಿಯಂತೆ ಯೋಚಿಸುವಂತೆ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ. ಈ ರೀತಿಯ ಹಲವಾರು ಆಸಕ್ತಿದಾಯಕ ತರಗತಿವಾರು ಪಿಬಿಎಲ್ಗಳು ನಮ್ಮ ಟೀಚೋಪಿಯಾ ಆಪ್ನಲ್ಲಿ ಲಭ್ಯವಿದೆ. ಅವುಗಳನ್ನು ಅನ್ವೇಷಿಸಲು ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಆಪ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಮತ್ತಷ್ಟು ಪಿಬಿಎಲ್ ಮಾರ್ಗದರ್ಶಿಗಳನ್ನು ಅನ್ವೇಷಿಸಲು ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.